ಇಲ್ಲ ಟ್ಯಾಕ್ಸ್ನು ಒಂದ್ಸಲ ಹೇಳ್ಬಿಡ ನಮ್ಮ ವ್ಯೂವರ್ಸ್ಗೆ. ಈಗ 5 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಕೊಟ್ಟಿರ್ತಕ್ಕಂಥ ಏನು ಘೋಷಣೆ ಇದೆ, ಅದಾದ ನಂತರ ಏನಾಗ್ಬೋದು, 5 ಲಕ್ಷದವರೆಗೆ ಹಿಂದೆ ಅಂದರೆ 2018ರಲ್ಲಿ 13,000 ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಅಂದರೆ ಪ್ರತಿಯೊಬ್ಬರು. ಈಗ ಅದು 0 ಆಗುತ್ತೆ. 12,500ರಿಂದ 13,000 ರೂಪಾಯಿ ಕಟ್ಟಬೇಕಾಗಿತ್ತು. ಈಗ ಅದು ಯಾವುದೇ ರೀತಿ ದುಡ್ಡಿಲ್ಲ. 7.5 ಲಕ್ಷದವರೆಗೆ ಅಂದರೆ 5ರಿಂದ 7.5 ಲಕ್ಷದವರೆಗೆ ಕಳೆದ ವರ್ಷ 65,000 ರೂಪಾಯಿ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿತ್ತು. ಅದು ಈಗ 49,920 ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ 14,000 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು 10 ಲಕ್ಷದವರೆಗೆ ಏನು 7.5ರಿಂದ 10 ಲಕ್ಷದವರೆಗೆ ಏನು ಟ್ಯಾಕ್ಸು ಇದೆ, ಅದನ್ನು ಇವತ್ತು 1,17,000 ಇತ್ತು ಕಳೆದ ವರ್ಷದ ಟ್ಯಾಕ್ಸ್ನ ಒಟ್ಟು ಇದರ ಲೆಕ್ಕದಲ್ಲಿ. ಈ ಬಾರಿ ಅದು 99,840 ಅಂದರೆ ಹೆಚ್ಚು ಕಮ್ಮಿ 17,000 ಉಳಿತಾಯ ಆಗುತ್ತೆ ಒಬ್ಬ ತೆರಿಗೆದಾರನಿಗೆ. ಹಾಗೆಯೇ 10 ಲಕ್ಷದಿಂದ 20 ಲಕ್ಷ ಏನಿದೆ ಅಲ್ಲಿಯವರೆಗೆ ಅಂದರೆ 20 ಲಕ್ಷದ ಮೇಲೆ ಬರ್ತಕ್ಕಂಥದ್ದು 4,29,000 ತೆರಿಗೆ ಇತ್ತು ಕಳೆದ ವರ್ಷ. ಅದು ಇನ್ನು ಮುಂದೆ ಇವತ್ತಿಂದ 4,02,000 ಆಗುತ್ತೆ. ಹೆಚ್ಚು ಕಮ್ಮಿ 27,000 ಒಬ್ಬ ಏನು ಟ್ಯಾಕ್ಸ್ ಪೇಯರ್ಗೆ ಉಳಿತಾಯ ಆಗುತ್ತೆ. ಇದು ಇವತ್ತಿನ ಘೋಷಣೆಯಿಂದ ಆದಂಥ ಬದಲಾವಣೆಗಳು. 2018 ಮತ್ತು 2019 ಕಂಪ್ಯಾರಿಸನ್ ಮಾಡಿದ್ರೆ ಪ್ರತಿಯೊಬ್ಬ ತೆರಿಗೆದಾರನಿಗೆ ವಿವಿಧ ಸ್ಲ್ಯಾಬ್ಗಳಲ್ಲಿ ಹಂತಗಳಲ್ಲಿ 13,000ದಿಂದ 27,000ದವರೆಗೆ ಅದು ಉಳಿತಾಯ ಆಗುತ್ತೆ. ಇದು ಇವತ್ತಿನ ಘೋಷಣೆಯಿಂದ ಆದಂಥ ಒಂದು ಲಾಭಗಳು. ಎಸ್ ಸುಧೀರ್ ಅವರು, ಸಾರಿ ಕಟೀಲ್ ಅವರೇ, ಒಂದು ನಿಮಿಷ ಈ ಟ್ಯಾಕ್ಸ್ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡೋಣ. ಈಗ ಬೇಸಿಕ್ಲಿ 12,500 ರೂಪಾಯಿ ಬೆನಿಫಿಟ್ ಟ್ಯಾಕ್ಸ್. ಇದು ಒಂದು ಫಸ್ಟ್ ಅಮೆಂಡ್ಮೆಂಟ್ಸ್. ಇದು ಆ್ಯಕ್ಚುಲಿ ಲ್ಯಾಂಡ್ ಮಾರ್ಕ್ ಅಮೆಂಡ್ಮೆಂಟ್. ಇದು ಆಗಬೇಕಾಗಿತ್ತು ಲಾಸ್ಟ್ ಇಯರಲ್ಲಿ, ಬಟ್ ಇವಾಗ ಆಗೋಗಿದೆ. ಬಟ್ ಇಟ್ ಇಸ್ ಅ ಲ್ಯಾಂಡ್ ಮಾರ್ಕ್ ಅಮೆಂಡ್ಮೆಂಟು. ಏನೇ ಇರಲಿ, ಚುನಾವಣೆ ಪ್ರಣಾಳಿಕೆಯನ್ನು ಏನೇ ಇರಲಿ, ಬಟ್ ಆಸ್ ಅ ಟ್ಯಾಕ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಈ 12,500 ಇದ್ರ ಏನಾಗಬಹುದು ಅಂತಂದ್ರೆ, ಈ 12,500 ಉಳಿದ್ರೆ ಈ 12,000 ಸ್ಪೆಂಡ್ ಮಾಡಿದ್ರೆ ಮಾರ್ಕೆಟ್ ಹೋಗುತ್ತೆ. ಇನ್ಫ್ಲೇಷನ್ ಡಿಫ್ಲೇಷನ್ ಅನ್ನ ಮ್ಯಾನೇಜ್ ಮಾಡುವಂಥ ಇಕಾನಮಿ ಇದು ನಂಬರ್ 1. ಸೆಕೆಂಡ್ ಒನ್, ಈಗ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ, ಮುಂಚೆ ಸೆಕ್ಷನ್ 54 ಅಲ್ಲಿ ಒಂದು ಬೆನಿಫಿಟ್ ಇತ್ತು. ನಿಮ್ಮ ಹತ್ರ ಒಂದು ಮನೆ ಇದೆ, ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದೆ, ಆ ಮನೆಯನ್ನು ಸೇಲ್ ಮಾಡಿಬಿಟ್ರೆ 20% ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅದೇ ದುಡ್ಡನ್ನು ತಗೊಂಡು ಬಂದು ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ, ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಎಕ್ಸೆಂಪ್ಷನ್ ಅಂತ ಇತ್ತು. ಇವಾಗ ಮುಂಚೆ ಹೆಂಗಿತ್ತು, 2 ಮನೆ ಇದ್ರೆ ನೀವು ಒಂದು ಮನೆಯನ್ನು ಸೇಲ್ ಮಾಡ್ಕೊಂಡು ಇನ್ನೊಂದು ಮನೆ ರೆಸಿಡೆನ್ಷಿಯಲ್ ಹಾಕ್ಬಿಟ್ರೆ ಆ ಎಕ್ಸೆಂಪ್ಷನ್ ಇಲ್ಲ, 20% ಟ್ಯಾಕ್ಸ್ ಕಟ್ಟಿ ಅಂತ. ಬಟ್ ಇವಾಗ 2 ಮನೆ ಇದ್ರೆ ಒಂದು ಮನೆ ಸೇಲ್ ಮಾಡ್ಕೊಂಡು ಇನ್ನೊಂದು ಮನೆಯಲ್ಲಿ ಹಾಕ್ಬಿಟ್ರೆ ಆ ದುಡ್ಡನ್ನು ಎಕ್ಸೆಂಪ್ಷನ್ ಅಂತ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಹೌಸಿಂಗ್ ಸೆಕ್ಟರ್, ಹೌಸಿಂಗ್ ಸೇವಿಂಗ್ಸು ಸ್ವಲ್ಪ ಡೆವಲಪ್ಮೆಂಟ್ಸ್ ಅಲ್ಲ, ಇದು ಒಂದು ಸ್ಕೀಮು. ಥರ್ಡ್ ಒನ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ದು ಏನು ಇಂಟ್ರೆಸ್ಟ್ ಇದೆ, ನಿಮ್ಗೆ ಏನಿದೆ, ನೀವು 3.5% ಬಡ್ಡಿ ಬರುತ್ತೆ. 10,000 ತನಕ ನಿಮಗೆ TDS ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅಥವಾ ಈ ಪೋಸ್ಟ್ ಆಫೀಸಲ್ಲಿ ಇವಾಗ ಅದನ್ನು ನಿಮಗೆ 50,000 ತನಕ ಏರಿಸ್ಬಿಟ್ಟಿದ್ದಾರೆ. ಅದು ಒಂದು ತುಂಬ ದೊಡ್ಡ ಜಡ್ಜ್ಮೆಂಟು. ಆ ನಂತರ ಗ್ರಾಚ್ಯುಯಿಟಿಯಲ್ಲಿ, ಗ್ರಾಚ್ಯುಯಿಟಿ ಆಕ್ಟ್ 1972 ಪ್ರಕಾರ 30 ಲಕ್ಷ ತನಕ ಲಿಮಿಟ್ ಬಂದಿತ್ತು. ಗ್ರಾಚ್ಯುಯಿಟಿ ಆಕ್ಟ್ ಅಲ್ಲಿ ಬಂದಿತ್ತು, 2014 ಅಮೆಂಡ್ಮೆಂಟ್ಸ್ ಬಂದಿತ್ತು. ಬಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 10 ಲಕ್ಷ ತನಕ ಮಾತ್ರ ನಿಮಗೆ ಗ್ರಾಚ್ಯುಯಿಟಿ ವಿಡ್ರಾವಲ್ದ 10 ಲಕ್ಷ ತನಕ ನಿಮಗೆ ಟ್ಯಾಕ್ಸ್ ಇಲ್ಲ ಅಂತ ಇತ್ತು. ಬಟ್ ಇವಾಗ ಅದನ್ನು 30 ಲಕ್ಷಕ್ಕೆ ಏರಿಸ್ಬಿಟ್ಟಿದ್ದಾರೆ. ಸೊ ಗ್ರಾಚ್ಯುಯಿಟಿ ಆಕ್ಟ್ ಆಫ್ 1972, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಪ್ಯಾರಲಲ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸೆಕ್ಷನ್ 10(10)G ಅಲ್ಲಿ ಬೆನಿಫಿಟ್ ಸಿಗುತ್ತೆ. ಇದು ಒಂದು ಮೇನ್. ಆನಂತರ ESI 15,000 ಇದ್ದಿದ್ದನ್ನು 21,000ಕ್ಕೆ ಏರಿಸ್ಬಿಟ್ಟಿದ್ದಾರೆ, ಏನು ಬೇಸಿಕ್ ಎಕ್ಸೆಂಪ್ಷನ್ ಅನ್ನ. ಇದು ಆಕ್ಚುಲಿ ಇಟ್ ವಾಸ್ ಅ ಪ್ರಪೋಸಲ್, ಮುಂಚೆನೇ ಪ್ರಪೋಸಲ್, ಬಟ್ ಇವಾಗ ಅಫಿಷಿಯಲ್ ಆಗಿ ಮಾಡಿಬಿಟ್ಟಿದ್ದಾರೆ. ESI ಆಕ್ಟ್ ಅಲ್ಲಿ ಇತ್ತು, ಸೊ ಅದನ್ನು ತೆಗೆದು ಬಂದ್ಬಿಟ್ಟಿದ್ದಾರೆ ಇವಾಗ. ಆನಂತರ GST ಅಲ್ಲಿ ಹೇಳೋದಾದ್ರೆ, GST ಇಸ್ ಪ್ರೈಮರಿಲಿ ಚೇಂಜ್. ಇದು 20 ಲಕ್ಷ ತನಕ ನಾನು GST ರಿಜಿಸ್ಟ್ರೇಷನ್ ಮಾಡಬೇಕಾಗಿಲ್ಲ. ನಾನು ಅನ್ಆರ್ಗನೈಸ್ ಸೆಕ್ಟರ್ ಆಗಿದ್ರೆ ನನಗೆ 20 ಲಕ್ಷ ಮಾಡಬೇಕಾಗಿಲ್ಲ. ಸ್ಟ್ರೈಟ್ ಅವೇ ಅದನ್ನು 40 ಲಕ್ಷಕ್ಕೆ ತಗೊಂಡೋಗಿದ್ದಾರೆ. ಇದು ಸ್ವಲ್ಪ ಬ್ರೀದಿಂಗ್, ಯಾಕಂದ್ರೆ ಡಿಮಾನಿಟೈಸೇಷನು ಆ ನಂತರ GST ಇಂಪ್ಲಿಮೆಂಟೇಷನ್ ಆಗುವಾಗ ತುಂಬಾ ಜನತೆಗೆ ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ ತುಂಬಾ ಹೊಡೆತ ಬಿದ್ದಿದೆ. ಆಕ್ಚುಲಿ ನಾವು ಆಸ್ ಅ ಪ್ರಾಕ್ಟೀಷನರ್ ನೋಡ್ತಾ ಇರೋದು. ಬಟ್ ಇದು ಇವಾಗ ಒಂದು ಬೆನಿಫಿಟ್. ಇದು ಒಂದು ಬೆನಿಫಿಟ್. 40 ಲಕ್ಷ ತನಕ GST ಮಾಡಬೇಕಾಗಿಲ್ಲ. 40 ಲಕ್ಷ ತನಕ ನೀವು GST ಮಾಡಬೇಕಂದ್ರೆ ಇಂಡೈರೆಕ್ಟ್ ಬೆನಿಫಿಟ್ ನಾನು ಹೇಳ್ತಾ ಇರೋದು. 40 ಲಕ್ಷ 20 ಲಕ್ಷದ ಮೇಲೆ 18% 4ರಿಂದ 5 ಲಕ್ಷ ನೀವು GST ಉಳಿತಾಯ ಮಾಡ್ದಂಗಾಯ್ತು. ಸೊ ಹತ್ರ ತಿಂಗಳಿಗೆ 30,000 ಅವನಿಗೆ ಸೇವಿಂಗ್ಸ್ ಆದಂಗಾಯ್ತು. ಸೊ ಇಟ್ಸ್ ಆಲ್ ಬಿಗ್ ಚೇಂಜಸ್. ಸೊ ಟ್ಯಾಕ್ಸೇಷನ್ ಅಲ್ಲಿ ಬಹಳಷ್ಟು ಡೈರೆಕ್ಟ್ ಆಗಿ ಲಾಭ ಆಗ್ತಾ ಇದೆ. ತುಂಬಾ ಚೇಂಜಸ್. ತುಂಬಾ